ನಿಮ್ಮ ಮನೇಲಿ ಯಾರಾದರೂ ಪೋರ್ಕ್ ತಿನ್ನೋರಿದ್ದರೆ ಅವರಿಗೆ ಈ ಥರ ರೆಸಿಪಿನ ಟ್ರೈ ಮಾಡೋದಕ್ಕೆ ಹೇಳಿ, ವಿಡಿಯೋನ ಅವರಿಗೆ ಶೇರ್ ಮಾಡಿ. ಇದಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ತಿಂದವರಂತೂ ಸೂಪರ್ ಟೇಸ್ಟಿಯಾಗಿದೆ ಅಂತ ಹೊಗಳಿ ಬಿಡ್ತಾರೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಮಸಾಲೆಗೆ ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ ಏನು ಹಾಕ್ತಲೇ ಒಂದು 10 ಬ್ಯಾಡಗೆ ಮೆಣಸನ್ನ ಹಾಕ್ಕೊಬೇಕು. ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು. ಮತ್ತು ಅದೇ ಪ್ಯಾನ್ಗೆ 1-2 ಟೀ ಸ್ಪೂನ್ ಆಗುವಷ್ಟು ಧನಿಯಾಕಾಳು, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಪೆಪ್ಪರ್ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು, ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಫ್ರೈ ಮಾಡಬೇಕು. ಡ್ರೈ ಫ್ರೈ ಮಾಡಿಬಿಟ್ಟು ಇದನ್ನು ನಾವು ಎತ್ತಿಟ್ಕೊಂಡ್ಬಿಡ್ಬೇಕು. ಮತ್ತು ಇದಕ್ಕೇನೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಇದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಬೇಕು. ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಎಲ್ಲನೂ ಸೇರಿಸಿ ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನಾವು ಇದಕ್ಕೆ ಹಾಕ್ಕೊಬೇಕು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು. ಫೈನ್ ಪೇಸ್ಟ್ ಆಗಬೇಕು. ಇದು ಸಖತ್ ಟೇಸ್ಟಿಯಾಗಿರುವಂಥ ಮಸಾಲ ಇದು. ಅದಾದಮೇಲೆ ಇದಕ್ಕೆ ನಾವು ಎಣ್ಣೆನ ಬಳಸೋದಿಲ್ಲ. ಹಾಗಾಗಿ ಪೋರ್ಕ್ನಲ್ಲೇ ಹಂದಿನಲ್ಲೇ ಎಣ್ಣೆ ಜಾಸ್ತಿ ಬಿಡೋದ್ರಿಂದ ಇದರಲ್ಲಿ ನಾವು ಚರ್ಬಿ ಬೇರೆ ಹಾಗೆಯೇ ಮಾಂಸ ಬೇರೆ ಮಾಡ್ಕೊಬೇಕು ಎಣ್ಣೆ ಬಿಡೋದಕ್ಕೋಸ್ಕರ. ಅದಾದಮೇಲೆ ನೀವು ಯಾವ ಪಾತ್ರೆಯಲ್ಲಿ ಮಾಡ್ಕೊತೀರಿ ಅದಕ್ಕೆ ಚರ್ಬಿ ಪೀಸ್ಗಳೇನಿದೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿದಾಗ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದರಲ್ಲಿ ಎಣ್ಣೆ ಜಾಸ್ತಿ ಇತ್ತು ಅಂದರೆ ಒಂದು ಸ್ವಲ್ಪ ಎತ್ತಿಟ್ಕೊಂಬಿಡಿ. ಸ್ವಲ್ಪ ನಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಮಾತ್ರ ಅಲ್ಲಿ ಬಿಟ್ಬಿಟ್ಟು ಮತ್ತು ನಾವು ಫ್ರೈ ಮಾಡಿರುವಂತಹ ಪೋರ್ಕ್ನ ಅದನ್ನು ಎತ್ತಿಟ್ಕೊಬೇಕು. ಪೋರ್ಕ್ ಫ್ರೈ ಮಾಡಿರುವ ಎಣ್ಣೆಯಲ್ಲಿ ನಾವು ಈರುಳ್ಳಿ 1-2 ಜಾಸ್ತಿನೇ ಹಾಕ್ಕೊಬೇಕು. ದೊಡ್ಡದಾದರೆ 2, ಸಣ್ಣದಾದರೆ 3, 1 ಗಡ್ಡೆ ಬೆಳ್ಳುಳ್ಳಿ, ಒಂದು 4 ತುಂಡು ಶುಂಠಿ, 4 ಕಾಯಿ ಮೆಣಸನ್ನ ಉದ್ದುದಕ್ಕೆ ಸೀಳ್ಬಿಟ್ಟು ಹಾಕ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆಯೇ ನಾವು ಇದಕ್ಕೆ ಒಂದು ಪಲಾವ್ ಎಲೆಯನ್ನು ಸೇರಿಸ್ಬಿಟ್ಟು ಪರಿಮಳಕ್ಕೆ ಅಂತ ಮಸಾಲೆನ ಹಾಕ್ಕೊಬೇಕು. ರುಚಿಗೆ ಬೇಕಾಗಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಆವಾಗ ಏನಿದೆ ಮಾಂಸ ಹಾಕ್ಕೊಂಡು ಅದಕ್ಕೆ ಆಮೇಲೆ ಫ್ರೈ ಮಾಡಿರುವಂತಹ ಮಾಂಸ ಏನಿದೆ ಅದನ್ನು ಹಾಕ್ಕೊಬೇಕು. ಚರ್ಬಿ ಪೀಸಸ್ ಅದನ್ನು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರು ಹಾಕೋದೇನು ಬೇಡ, ಅದರಲ್ಲೇ ಬಿಟ್ಕೊಳ್ಳುತ್ತೆ. ಹಾಗಾಗಿ ಜಾಸ್ತಿ ಗಟ್ಟಿಗೂ ಬೇಡ. ಆವಾಗಲೇ ಮಸಾಲೆ ಹಾಕ್ಕೋಬೇಕಾದ್ರೆ ಒಂದು ಅರ್ಧ ಲೋಟ ನೀರು ಸೇರಿಸಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದು 20 to 30 ಮಿನಿಟ್ಸ್ ಹಂಗೆ ಬೇಯಿಸಿದರೆ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಾವು ಕೊನೆಯದಾಗಿ ಒಂದು 15 ಮಿನಿಟ್ಸ್ ಬೇಯಿಸಬೇಕು ಅಂತ ಇರೋವಾಗ ಒಂದು ಗಡ್ಡೆ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ದೊಡ್ಡ ಪೀಸ್ ಮಾಡಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಮುಚ್ಚಿಬಿಟ್ಟು ಒಂದು 15 ಮಿನಿಟ್ಸ್ ಬೇಯಿಸಿದರೆ ಆಯಿತು. ಸೂಪರ್ ಟೇಸ್ಟಿಯಾಗಿರುವಂತಹ ಪೋರ್ಕ್ ಮಸಾಲ ರೆಡಿ ಆಗುತ್ತೆ. ಸೂಪರಾಗಿ ಇರುತ್ತೆ. ತಿನ್ನೋರಿಗೆ ಮಾತ್ರ ಗೊತ್ತಿರುತ್ತೆ ಇದರ ರುಚಿ. ನೀವು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ.